ನಮಸ್ತೆ ಸ್ಟೂಡೆಂಟ್. ನಾನು ಇವತ್ತು ಇನ್ಕಮ್ ಟ್ಯಾಕ್ಸ್ ಲಾ ಅಂಡ್ ಪ್ರಾಕ್ಟೀಸ್ 2 ಸಬ್ಜೆಕ್ಟ್ ಅಲ್ಲಿ ಕ್ಯಾಪಿಟಲ್ ಗೇನ್ಸ್ ರಿಲೇಟೆಡ್ ಥಿಯರಿನ ಡಿಸ್ಕಸ್ ಮಾಡ್ತೀನಿ. ಈ ಥಿಯರಿನ ನೀವು ಓದಿದ್ರೆ ಅಂದ್ರೆ ಈ ಥಿಯರಿನ ನೀವು ನೋಡಿದ್ರೆ ನೀವು ಈಸಿಯಾಗಿ 12 ಸೆಕ್ಷನ್ ಬಿ ಅಲ್ಲೂ ಕೂಡ ಆನ್ಸರ್ ಮಾಡಬಹುದು ಮತ್ತೆ ಸೆಕ್ಷನ್ ಸಿ ಅಲ್ಲೂ ಕೂಡ ಆನ್ಸರ್ ಮಾಡಬಹುದು. ಸೊ ಇದರಿಂದ ನಿಮ್ಗೆ 12+4 ಅಂತಾರೆ 16 ಮಾರ್ಕ್ಸ್ ರಿಲೇಟೆಡ್ ಕ್ವೆಶನ್ ಗೆ ನೀವು ಆನ್ಸರ್ ಮಾಡೋ ತರ ಇರುತ್ತೆ. ಸೊ ಫಸ್ಟ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ ಯಾವ್ದಿದೆ? ಫಿನಾನ್ಷಿಯಲ್ ಅಸೆಟ್, ಡಿಪ್ರಿಸಿಯಬಲ್ ಅಸೆಟ್, ಅದರ್ ಅಸೆಟ್. ಫಿನಾನ್ಷಿಯಲ್ ಅಸೆಟ್ ಅಂದ್ರೆ ಯಾವ್ದು? ಶೇರ್ಸ್, ಡಿಬೆಂಚರ್ಸ್. ಸೊ ಇದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದ್ರೆ ಲೆಸ್ ದ್ಯಾನ್ 1 ಇಯರ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದ್ರೆ ಮೋರ್ ದ್ಯಾನ್ 1 ಇಯರ್ ಅಂತ ಇದ್ರ ಲೈಫ್ ಸ್ಪ್ಯಾನ್ ನೋಡ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಡಿಪ್ರಿಸಿಯಬಲ್ ಅಸೆಟ್. ಯಾವ್ದು ಅಂದ್ರೆ ಮೆಷಿನರಿ, ಮೋಟಾರ್ ಕಾರ್, ಫರ್ನಿಚರ್ ಎಲ್ಲ ಡಿಪ್ರಿಸಿಯಬಲ್ ಅಸೆಟ್ ಗೆ ಬರುತ್ತೆ. ಇಟ್ ಈಸ್ ಆಲ್ವೇಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅದರ್ ಅಸೆಟ್ ಅಂದ್ರೆ ಹೌಸ್ ಪ್ರಾಪರ್ಟಿ, ಜ್ಯುವೆಲ್ರಿ ಎಲ್ಲ ಬರುತ್ತೆ. ಸೊ ಇದು ಲೆಸ್ ದ್ಯಾನ್ 3 ಇಯರ್ಸ್ ಅಂತಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಮೋರ್ ದ್ಯಾನ್ 3 ಇಯರ್ಸ್ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಡ್ಯೂರೇಷನ್ ಹೇಗ್ ನೋಡೋದು? ಲೆಸ್ ದ್ಯಾನ್ 1 ಇಯರ್, ಲೆಸ್ ದ್ಯಾನ್ 3 ಇಯರ್ಸ್ ಅಂದ್ರೆ ಫ್ರಮ್ ಪರ್ಚೇಸ್ ಡೇಟ್ ಟು ಸೇಲ್ ಡೇಟ್. ಗಿಫ್ಟ್ ಆಗಿರೋದು, ವಿಲ್ ಆಗಿರೋದು, ಡೆತ್ ಡೇಟ್ ಮಸ್ಟ್ ಬಿ ಇಗ್ನೋರ್ಡ್ ಅಂತ ಇದೆ. ಸರಿನಾ? ಸೊ 3 ಟೈಪ್ಸ್ ಆಫ್ ಅಸೆಟ್ಸ್: ಫಿನಾನ್ಷಿಯಲ್ ಅಸೆಟ್, ಡಿಪ್ರಿಸಿಯಬಲ್ ಅಸೆಟ್, ಅದರ್ ಅಸೆಟ್. ಸೊ ಇದಾದ್ಮೇಲೆ ಫಾರ್ಮ್ಯಾಟ್ ಫಾರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಫಾರ್ಮ್ಯಾಟ್ ಫಾರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಹೇಗೆ ಅಂತಂದ್ರೆ ಗ್ರಾಸ್ ಸೇಲ್ ಕನ್ಸಿಡರೇಷನ್. ಸೇಲ್ ಅಮೌಂಟ್ ಕೊಟ್ಟಿರ್ತಾರೆ, ಅದರಿಂದ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡ್ತು ಅಂತಂದ್ರೆ ನಮ್ಗೆ ಅಂದ್ರೆ ಕಮಿಷನ್ ಎಲ್ಲ ಕೊಟ್ಟಿರ್ತಾರೆ ನಿಮ್ಗೆ ಕ್ವೆಶನ್ ಅಲ್ಲಿ. ಸೊ ನೆಟ್ ಸೇಲ್ ಕನ್ಸಿಡರೇಷನ್ ಬರುತ್ತೆ. ಸೊ ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಪರ್ಚೇಸ್ ಅಮೌಂಟ್, ಲೆಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಗ್ರಾಸ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಸೊ ಎಕ್ಸೆಂಪ್ಷನ್ ಪಾರ್ಟ್ ಏನಿದೆ ಅದನ್ನ ನಾನು ನಿಮ್ಗೆ ಆನ್ಸರ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಂದ್ರೆ ಒಂದು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸಿಗೋ ಅಂತದ್ದು ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ನಾಟ್ ಎ ಕ್ಯಾಪಿಟಲ್ ಅಸೆಟ್. ಯಾವುದು ಕ್ಯಾಪಿಟಲ್ ಅಸೆಟ್ ಅಲ್ಲ? ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್, ಔಟ್ಸೈಡ್ ಮುನಿಸಿಪಲ್ ಲಿಮಿಟ್, ಮತ್ತೆ ಪರ್ಸನಲ್ ಕಾರು, ಮತ್ತೆ ಪರ್ಸನಲ್ ಕಾರ್ ಅಂತ ಕೊಟ್ಟಿತ್ತು ಅಂದ್ರೆ ಹಿಸ್ ಕಾರ್, ಪರ್ಸನಲ್ ಕಾರ್ ಅಂತ ಕೊಟ್ಟಿತ್ತು ಅಂದ್ರೆ ಇಟ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ನೀವು ಅವಾಗ ಮಾಡೋಂಗಿಲ್ಲ. ಹೌಸ್ ಹೋಲ್ಡ್ ಫರ್ನಿಚರ್ ಮಾಡೋಂಗಿಲ್ಲ, ಮೊಬೈಲ್ ಫೋನ್ ಮಾಡೋಂಗಿಲ್ಲ, ಮ್ಯೂಸಿಕ್ ಸಿಸ್ಟಮ್, ಇಷ್ಟಕ್ಕೂ ಕೂಡ ದಿಸ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಕ್ವೆಶನ್ ಅಲ್ಲಿ ಕೊಟ್ಟಿತ್ತು ಅಂದ್ರೆ ಇದಕ್ಕೆ ಇಟ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಬರಿಬೇಕು. ಪರ್ಸನಲ್ ಕಾರ್ ಅಂತ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಹಿಸ್ ಕಾರ್ ಅಂತ ಕೊಟ್ಟಿರ್ತಾರೆ. ಸೊ ಫರ್ನಿಚರ್, ಹೌಸ್ ಹೋಲ್ಡ್ ಫರ್ನಿಚರ್ ಅಂತ ಕೊಟ್ಟಿತ್ತು ಅಂದ್ರೆ ಮಾಡಂಗಿಲ್ಲ, ಮೊಬೈಲ್ ಫೋನ್ ಅಂತ ಕೊಟ್ಟಿತ್ತು ಅಂದ್ರೆ ಮಾಡಂಗಿಲ್ಲ, ಮ್ಯೂಸಿಕ್ ಸಿಸ್ಟಮ್ ಅಂತ ಕೊಟ್ಟಿತ್ತು ಅಂದ್ರೆ ಮಾಡಂಗಿಲ್ಲ ಸ್ಟೂಡೆಂಟ್. ಸೊ ಇವಾಗ ನಿಮ್ಗೆ 3 ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ ಯಾವ್ದು ಅಂತ ನೋಡಿ: ಫಿನಾನ್ಷಿಯಲ್, ಡಿಪ್ರಿಸಿಯಬಲ್, ಅದರ್ ಅಸೆಟ್. ಸೊ ಡ್ಯೂರೇಷನ್ ಬಂದು ಫ್ರಮ್ ಪರ್ಚೇಸ್ ಡೇಟ್ ಇಂದ ಸೇಲ್ ಡೇಟ್. ಸೊ ಫಿನಾನ್ಷಿಯಲ್ ಅಸೆಟ್ ಗೆ ಲೆಸ್ ದ್ಯಾನ್ 1 ಇಯರ್ ಅದನ್ನ ಶಾರ್ಟ್ ಟರ್ಮ್ ಅಂತ ಕರಿತೀವಿ, ಮೋರ್ ದ್ಯಾನ್ 1 ಇಯರ್ ನ ಲಾಂಗ್ ಟರ್ಮ್ ಅಂತ ಕರಿತೀವಿ. ಸೊ ಫಾರ್ಮ್ಯಾಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಗೆ ಗ್ರಾಸ್ ಸೇಲ್ ಕನ್ಸಿಡರೇಷನ್, ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮಾಡ್ತಾರೆ, ನೆಟ್ ಸೇಲ್ ಕನ್ಸಿಡರೇಷನ್ ಬರುತ್ತೆ. ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡ್ತೀರಾ, ಲೆಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡ್ತೀರಾ. ಸೊ ಇದನ್ನ ಗ್ರಾಸ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಎಕ್ಸೆಂಪ್ಷನ್ಸ್ ಏನಾದ್ರು ಇತ್ತು ಎಕ್ಸೆಂಪ್ಟ್ ಮಾಡ್ತೀರಾ. ಸೊ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ಸೊ ಇದಾದ್ಮೇಲೆ ನಾಟ್ ಎ ಕ್ಯಾಪಿಟಲ್ ಅಸೆಟ್. ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂದ್ರೆ ಯಾವ್ದು? ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್, ಔಟ್ಸೈಡ್ ದ ಮುನ್ಸಿಪಲ್ ಲಿಮಿಟ್, ಪರ್ಸನಲ್ ಕಾರು, ಇಲ್ಲಾಂದ್ರೆ ಹೌಸ್ ಹೋಲ್ಡ್ ಫರ್ನಿಚರ್, ಮೊಬೈಲ್ ಫೋನ್, ಮ್ಯೂಸಿಕ್ ಸಿಸ್ಟಮ್, ಇಷ್ಟು ಕೂಡ ಕ್ಯಾಪಿಟಲ್ ಅಸೆಟ್ ಅಲ್ಲ. ನೆಕ್ಸ್ಟ್ ಫಾರ್ಮ್ಯಾಟ್ ಫಾರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ನೋಡಿ. ಬೇಸ್ ಇಯರ್ ಯಾವಾಗ್ಲೂ ಕೂಡ 1/4/2001 ಅಂತ ತಗೋಬೇಕು. ಇಲ್ಲಿ ಬರ್ಸಿದೀನಿ, ನಿಮ್ಗೆ ಕ್ವೆಶನ್ ಮಾಡ್ಬೇಕಂತಂದ್ರೆ ಏನಿದು ಅಂತ ಗೊತ್ತಾಗುತ್ತೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಗೆ ಫಾರ್ಮ್ಯಾಟ್ ಬಂದು ಗ್ರಾಸ್ ಸೇಲ್ ಕನ್ಸಿಡರೇಷನ್ ಲೆಸ್ ಅಗೇನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಮಾಡ್ತಾರೆ ನಿಮ್ಗೆ ನೆಟ್ ಸೇಲ್ ಕನ್ಸಿಡರೇಷನ್ ಬರುತ್ತೆ. ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇದಕ್ಕೊಂದು ಫಾರ್ಮುಲಾ ಇದೆ, ಮತ್ತೆ ಇದಕ್ಕೊಂದು ನೋಟ್ ಅಂತ ಇಲ್ಲಿ ಬರ್ಕೊಂಡಿದೀನಿ ನೋಡಿ. ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಗೆ ಬಿಫೋರ್ 1/4/2001 ಆದ್ರೆ, ಅಂದ್ರೆ ಪರ್ಚೇಸ್ ಆಗಿರೋದು ಬಿಫೋರ್, ಅಕ್ವೈರ್ ಆಗಿರೋದು 1/4/2001 ಗಿಂತ ಮುಂಚೆ ಆಗಿತ್ತು ಅಂದ್ರೆ ಲೈಕ್ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ FMV ವಿಚ್ ಎವರ್ ಇಸ್ ಹೈಯರ್ ಡಿವೈಡೆಡ್ ಬೈ CII ಫಾರ್ 2001-2 ಅಂದ್ರೆ 100 ಇಂಟು CII ಫಾರ್ 2024-25 ಆಲ್ವೇಸ್ 363. ಅಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ FMV ಕೊಟ್ಟಿರ್ತಾರೆ ಕ್ವೆಶನ್ ಅಲ್ಲಿ, ಕೊಡ್ಲಿಲ್ಲ ಅಂತಾರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋತೀವಿ, ವಿಚ್ ಎವರ್ ಇಸ್ ಹೈಯರ್, ಡಿವೈಡೆಡ್ ಬೈ CII ಫಾರ್ 2001 ಮತ್ತೆ 2 ಗೆ ಯಾವಾಗ್ಲೂ 100 ಇಂಟು CII ಫಾರ್ 2024-25 ನೀವು ಈ ಇಯರ್ ಮಾಡ್ತಾ ಇರೋದಂದ್ರೆ 363 ತಗೋಬೇಕು. ಸೊ ಆಫ್ಟರ್ 1/4/2001 ಆದ್ರೆ ಈ ಫಾರ್ಮುಲಾ: ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಡಿವೈಡೆಡ್ ಬೈ CII ಫಾರ್ ಪರ್ಚೇಸ್ ಇಯರ್, ಯಾವ ಇಯರ್ ಅಲ್ಲಿ, ಇದು 1/4/2001 ಆದ್ಮೇಲೆ ಆದ್ರೆ ಈ ಫಾರ್ಮುಲಾ, ಇಂಟು CII ಫಾರ್ 24-25 ದಟ್ ಇಸ್ 363. ಸೊ ಇದು ನಿಮ್ಗೆ ಅಂದ್ರೆ ಈ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಗೆ 2 ನೋಟ್ ಇದೆ. ಒಂದು ಬಿಫೋರ್ ಆದ್ರೆ ಈ ಫಾರ್ಮುಲಾ, ಆಫ್ಟರ್ ಆದ್ರೆ ಈ ಫಾರ್ಮುಲಾ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ.
ನೆಕ್ಸ್ಟ್ ಒನ್ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಂಪ್ರೂವ್ಮೆಂಟ್ ಅಂದ್ರೆ ಅಡಿಷನ್, ಅಂದ್ರೆ ಇರೋ ಒಂದ್ ಮನೆಗೆ ಇನ್ನೊಂದು ಬಿಲ್ಡಿಂಗ್ ಇನ್ನೊಂದು ರೂಮ್ ಏನಾದ್ರು ಆಡ್ ಆನ್ ಮಾಡ್ತೀರಾ ಅಂದ್ರೆ ಕ್ವೆಶನ್ ಅಲ್ಲಿ ಕೊಟ್ಟಿರ್ತಾರೆ ನಿಮ್ಗೆ ಇಂಪ್ರೂವ್ಮೆಂಟ್ ಅಂತ ಕೊಟ್ಟಿರ್ತಾರೆ ಇಲ್ಲ ಅಡಿಷನ್ ಅಂತ ಕೊಟ್ಟಿರ್ತಾರೆ. ಬಿಫೋರ್ 1/4/2001 ಅಂದ್ರೆ ಇಗ್ನೋರ್ ಮಾಡ್ತೀರಾ. ಆಫ್ಟರ್ 1/4/2001 ಆದ್ರೆ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಡಿವೈಡೆಡ್ ಬೈ CII ಫಾರ್ ಇಂಪ್ರೂವ್ಮೆಂಟ್ ಇಯರ್. ಯಾವ ಇಯರ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿರೋದು ಅದ್ರದ್ದು ಲೈಕ್ CII ತಗೋಬೇಕು ಇಂಟು CII ಫಾರ್ 2024-25 ಅಂದ್ರೆ ನಾನು ಹೇಳೋದಲ್ಲ 363, ಯಾವಾಗ್ಲೂ 363. ಸೊ ಲೈಕ್ ಇಂಪ್ರೂವ್ಮೆಂಟ್ ಗೆ ಬಿಫೋರ್ ಆದ್ರೆ ಇಗ್ನೋರ್ ಮಾಡ್ಬೇಕು, 2001 ಗಿಂತ ಮುಂಚೆ ಆದ್ರೆ ಇಗ್ನೋರ್ ಮಾಡ್ಬೇಕು, 2001 ಆದ್ಮೇಲೆ ಈ ಫಾರ್ಮುಲಾನ ಯೂಸ್ ಮಾಡ್ಬೇಕು. CII ಕ್ವೆಶನ್ ಅಲ್ಲಿ ಕೊಟ್ಟಿರ್ತಾರೆ. ನೋ ಇಂಡೆಕ್ಸೇಷನ್ ಫಾರ್ ಡಿಬೆಂಚರ್ಸ್, ಡೈರೆಕ್ಟ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಸ್ಟ್ ಬಿ ಡಿಡಕ್ಟೆಡ್. ಅಂದ್ರೆ ಇಂಡೆಕ್ಸೇಷನ್ ಡಿಬೆಂಚರ್ಸ್ ಗೆ ಬರಲ್ಲ, ಅಕ್ವಿಸಿಷನ್ ಮಸ್ಟ್ ಬಿ ಅಂದ್ರೆ ಡೈರೆಕ್ಟ್ಲಿ ಅದನ್ನ ಡಿವೈಡ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಅದು ಕ್ವೆಶನ್ ಮೇಲೆ ಡಿಪೆಂಡ್ ಆಗುತ್ತೆ ಕೇಳುವಂತದ್ದು. ಸೊ ಇವಾಗ ನೋಡಿ ಸ್ಟೂಡೆಂಟ್ಸ್, ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಗೆ ಕ್ಯಾಪಿಟಲ್ ಅಸೆಟ್ ಗೆ ಇರುವಂತ ಫಾರ್ಮೆಟ್. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ 2 ಫಾರ್ಮುಲಾ ಇದೆ. ಬಿಫೋರ್ ಗಾದ್ರೆ ಫಸ್ಟ್ ಫಾರ್ಮುಲಾ, ಆಫ್ಟರ್ ಗಾದ್ರೆ ಸೆಕೆಂಡ್ ಫಾರ್ಮುಲಾ. ಇಂಪ್ರೂವ್ಮೆಂಟ್ ಗೆ ಬಿಫೋರ್ ಆದ್ರೆ ಇಗ್ನೋರ್ ಮಾಡ್ಬೇಕು, ಆಫ್ಟರ್ ಆದ್ರೆ ಈ ಫಾರ್ಮುಲಾನ ನೀವು ಮಾಡ್ಬೇಕಾಗುತ್ತೆ. ಸೊ ಇಷ್ಟು ಕೂಡ ನಿಮ್ಗೆ ಕೇಳುವಂತದ್ದು. ಅಂದ್ರೆ ಈ ಕ್ವೆಶನ್ ನೀವು ಈ ರೂಲ್ಸ್ ನ ತಿಳ್ಕೊಂಡ್ಬಿಡ್ತು ಅಂತಂದ್ರೆ ಈಸಿಯಾಗಿ ನೀವು ಕ್ಯಾಪಿಟಲ್ ಗೇನ್ ನ ಮಾಡಬಹುದು ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಇದ್ರದ್ದು ಪ್ರಾಬ್ಲಮ್ ನ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.